ಎಲ್ರಿಗೂ ನಮಸ್ಕಾರ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಬಂದ್ಬಿಟ್ಟು ನಮ್ಮ ಧ್ರುವ ಸರ್ಜಾ ಸರ್ ಮೊದಲು ಮಾಡಿರೋ ಮೂವಿಗೂ ಈಗ ಮಾಡಿರೋ ಮೂವಿಗೂ ಡಿಫ್ರೆಂಟ್ ಬಗ್ಗೆ ಹೇಳ್ತಿದ್ದೇನೆ. ಅವ್ರು ಮೊದಲು ಮಾಡಿರೋ ಮೂವಿ ಬಂದ್ಬಿಟ್ಟು ಅದ್ದೂರಿ. ಆ ಮೂವಿ ಅವ್ರಿಗೆ ತುಂಬ ಚೆನ್ನಾಗಿ ಒಪ್ಪಿದೆ. ಆ ಮೂವಿಯಲ್ಲಿ ಅವ್ರ ಡೈಲಾಗ, ಆ್ಯಕ್ಟಿಂಗ, ಆ ಸ್ಟೋರಿ ಲೈನ್ ಅಂತೂ ತುಂಬ ಅದ್ಭುತವಾಗೈತೆ ರೀ. ಆ ಸಿನಿಮಾ ಅವರಿಗಾಗಿ ಮಾಡ್ದಂಗೆ ಐತ್ರಿ. ಆ ಸಿನಿಮಾ ಆ ಥರ ಐತ್ರಿ. ಅದ್ರ ನಂತರ ಬಂದ ಮೂವಿ ಬಹದ್ದೂರ್. ಈ ಮೂವಿ ಕೂಡ ಅವ್ರ ಸಲುವಾಗಿ ಮಾಡ್ದಂಗೆ ಐತ್ರಿ. ಎ ಟು ಜೆಡ್ ಅವ್ರ ಡೈಲಾಗ್ ಡೆಲಿವರಿ ಹಾಗೂ ಅವ್ರ ಆ್ಯಕ್ಟಿಂಗ, ಹಾಗೆ ರಾಧಿಕಾ ಮೇಡಮ್ ಅವರು ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಧ್ರುವ ಸರ್ಜಾ ಸರ್ ಅಂತೂ ಸೂಪರ್ ಆ್ಯಕ್ಟ್ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಅದ್ದೂರಿ ಮತ್ತು ಬಹದ್ದೂರ್ ಬ್ಲಾಕ್ ಬಾಸ್ಟರ್ ಹಿಟ್ ಆಗಿತ್ತು ರೀ. ಧ್ರುವ ಸರ್ಜಾ ಸರ್ ಅದ ನಂತರ ಬಂದ ಮೂವಿ ಅಂದ್ರೆ ಭರ್ಜರಿ ರೀ. ಭರ್ಜರಿ ಮೂವಿದಾಗಂತೂ ರಚಿತಾ ಮೇಡಮ್ ಅವರು, ಹರಿಪ್ರಿಯಾ ಮೇಡಮ್ ಅವರು ಆ್ಯಕ್ಟ್ ಮಾಡಿದ್ದಾರೆ. ಆದರೆ ಈ ಮೂವಿ ಸ್ವಲ್ಪ ಚೇಂಜ್ ಆಗಿದೆ ರೀ. ಬಟ್ ಡೈಲಾಗ್ ಎಲ್ಲ ಸೇಮ್ ಇತ್ತು. ಬಟ್ ಧ್ರುವ ಸರ್ಜಾ ಸರ್ ಬಾಡಿ ಚೇಂಜ್ ಆಯ್ತು ರೀ, ಜರ ಫುಲ್ ದಪ್ಪ ಅದ ರೀ. ಹಾಗಾಗಿ ಈ ಮೂವಿ ಎವ್ರೇಜ್ ಹಿಟ್ ಅದ ರೀ. ಬಟ್ ಸ್ಟೋರಿ ಅಂತೂ ತುಂಬ ಚೆನ್ನಾಗಿದೆ ರೀ. ಭರ್ಜರಿ ಕೂಡ ಹಿಟ್ಟಾಗಿದೆ ಮೂವಿ. ಆದರೆ ಅವ್ರು ಮಿಸ್ ಮಾಡಿರೋ ಮೂವಿ ಅಂದರೆ ಅದು ಪೊಗರು. ಈ ಮೂವಿಯಲ್ಲಂತೂ ಫುಲ್ ಓವರ್ ಆಗಿತ್ತು ರೀ ಡೈಲಾಗ, ಆ್ಯಕ್ಟಿಂಗ ಎಲ್ಲ. ಹಾಗಾಗಿ ಈ ಮೂವಿ ಫ್ಲಾಪ್ ಆಗ್ಯೋದು ಕಾರಣ ಐತೆ ರೀ. ಪೊಗರು ಮೂವಿ ಧ್ರುವ ಸರ್ಜಾ ಸರ್ದೊಂದು ಮೈನಸ್ ಮೂವಿ ಅಂತ ಹೇಳ್ಬೋದು ರೀ. ಯಾಕಪ್ಪ ಅಂದ್ರೆ ಆ ಮೂವಿದಾಗ ಆ ಥರ ಐತ್ರಿ. ಸ್ಟೋರಿ ಇದ್ದಿಲ್ಲ, ಏನೈತಿಲ್ಲ, ಫುಲ್ ಓವರ್ ಆಗಿರ್ಬೋದು ರೀ ಮೂವಿ. ಆ ಥರ ಐತ್ರಿ ಪೊಗರು ಮೂವಿ. ನಿಮ್ಗೆ ಹೆಂಗೆ ಅನ್ನಿಸ್ತೋ ಅದು ನೀವು ಕಮೆಂಟ್ ಮಾಡಿ ಹೇಳ್ರಿ, ತಪ್ಪಲಾದೆ. ಹಾಗೆ ಧ್ರುವ ಸರ್ಜಾ ಸರ್ದು ಯಾವ ಮೂವಿ ನಿಮ್ಗೆ ಇಷ್ಟ ಅಂತ ಕಮೆಂಟ್ ಮಾಡಿ ತಪ್ಪಲಾರ್ದೆ ಹೇಳ್ರಿ. ಆದರೆ ಅವ್ರು ಪೂರ್ತಿ ದಿಕ್ಕು ತಪ್ಪಿದ ಮೂವಿ ಅಂದರೆ ಅದು ಮಾರ್ಟಿನ್ ರೀ. ಈ ಮೂವಿ ಅಂತೂ ಥಿಯೇಟ್ರಿಗೆ ಹೋಗಿ ನೋಡಿ ಬಂದೀನಿ ರೀ. ಬಟ್ ಈ ಮೂವಿ ಅಂತೂ ಹೇಳ್ಕೊಳ್ಳೋ ಅಷ್ಟು ಆ್ಯಕ್ಟಿಂಗ್ ಇಲ್ಲ ರೀ. ಅದು ಸ್ಟೋರಿ ಎಲ್ಲ ಏನು ಭೀ ಇಲ್ಲ. ಬಟ್ ಪಿಕ್ಚರ್ ಫ್ಲಾಪ್ ಐತೆ ರೀ. ಬಟ್ ಸ್ಟಾರ್ಟಿಂಗ್ ನೋಡ್ಕೋದು ಬಂದ್ರೆ ಧ್ರುವ ಸರ್ಜಾ ಸರ್ದು ಅದ್ದೂರಿ ಬಹದ್ದೂರ್ ಯಾವ ಥರ ಅದ ರೀ, ಆ ಥರ ಮೂವಿ ಮಾಡ್ಬೇಕ್ರಿ ಅವರು. ಯಾಕಂದ್ರೆ ಅವ್ರದ್ದು ಬಾಡಿ ಫುಲ್ ದಪ್ಪ ಆಗೈತೆ ರೀ. ಹಾಗಾಗಿ ಅವ್ರಿಗೆ ಸ್ಟೋರಿನೂ ಸೆಟ್ ಆಗಲ್ಲ ರೀ. ಅವರು ಒಂದು ಲವ್ ಸ್ಟೋರಿ ಕಂಟೆಂಟ್, ಆ್ಯಕ್ಷನ್ ಕಂಟೆಂಟ್ ಮಾಡೋಕೆ ರೀ. ಈ ಮೂವಿ ಅಂತೂ ಪೂರ್ತಿ ಆ್ಯಕ್ಷನ್ ಮಾಡೋಕೆ ರೀ. ಆ ಥರ ಅದಕ್ಕಾಗಿ ಮೂವಿ ಒಪ್ಪಿಲ್ಲ ರೀ. ಈ ಮೂವಿ ಫ್ಲಾಪ್ ಆಗಿದೆ ರೀ. ಯಾವ ಲೆವೆಲ್ ಅಂದ್ರೆ ಪ್ಯಾನ್ ಇಂಡಿಯಾ ಲೆವೆಲ್ ಮಾಡಿರಿ. ಬಟ್ ಪ್ಯಾನ್ ಇಂಡಿಯಾ ಲೆವೆಲಿಗೆ ಫ್ಲಾಪ್ ಆಗಿದೆ ಮೂವಿ. ಆ ನಂತರ ಬರ್ತಿರೋ ಮೂವಿ ಅವ್ರದ್ದು KD ರೀ. ಧ್ರುವ ಸರ್ಜಾ ಸರ್ದು ಅಪ್ಕಮಿಂಗ್ ಮೂವಿನೇ ಅದು KD ಮೂವಿ ಹೊಂಟದ ರೀ. KD ಮೂವಿ ಡೈರೆಕ್ಟರ್ ಬಂದುಬಿಟ್ಟು ಜೋಗಿ ಪ್ರೇಮ್ ಅವ್ರ ರೀ. ಈ ಮೂವಿಗಂತೂ ಆಲ್ರೆಡಿ ಒಂದು ಶಿವ ಶಿವ ಸಾಂಗ್ ಅಂತೂ ಬ್ಲಾಕ್ ಬಾಸ್ಟರ್ ಹಿಟ್ ಆಗಿದೆ ರೀ. ಹಾಗೆ ನಾಯಕ ನಟಿಯವರು ಕೂಡ UI ಮತ್ತು ಏಕಲವ್ಯ ಮೂವಿ ಮಾಡ್ಯಾರ ಆಲ್ರೆಡಿ. ಅವರೇ ನಾಯಕ ನಟಿಯಾಗಿ ಮಾಡ್ಯಾರ. ರವಿಚಂದ್ರ ಸರ್ ಕೂಡ ಆ್ಯಕ್ಟ್ ಮಾಡುತ್ತಿದ್ದಾರೆ. ಆದರೆ ಈ ಮೂವಿಯರೇ ಧ್ರುವ ಸರ್ಜಾ ಸರ್ಗೆ ಹೇಳ್ಕೊಳ್ಳೋಷ್ಟು ಹಿಟ್ ಆಗಲಿ. ಈ ಮೂವಿಯಿಂದ ಧ್ರುವ ಸರ್ಜಾ ಸರ್ ಕಂಬ್ಯಾಕ್ ಆಗಲಿ, ಅದೇ ನಮ್ಮ ಆಸೆ. ಈ ಮೂವಿಗಾಗಿ ಯಾರೆಲ್ಲ ಕಾಯ್ತಿದ್ರೆ ತಪ್ಪದೇ ಕಮೆಂಟ್ ಮಾಡಿ ಹೇಳಿ. ಜೈ ಧ್ರುವ ಸರ್ಜಾ ಸರ್, ಜೈ KD. ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ ತಪ್ಪದೇ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದೆ ವಿಡಿಯೋದಲ್ಲಿ. ನಮಸ್ಕಾರ. ನನ್ನ ಪ್ರಕಾರ ಹೇಳ್ಬೇಕಪ್ಪ ಅಂದ್ರೆ ಧ್ರುವ ಸರ್ಜಾ ಸರ್ ಅದ್ದೂರಿ ಬಹದ್ದೂರ್ ಥರ ಆ ಥರ ಲವ್ ಸ್ಟೋರಿ ಮತ್ತು ಆ್ಯಕ್ಷನ್ ಮೂವಿ ಮಾಡ್ಬೇಕು ರೀ. ಲಾಸ್ಟ್ ಅಂದ್ರೆ ಭರ್ಜರಿನೂ ಓಕೆ ರೀ. ಭರ್ಜರಿ ಥರ ಇದ್ರೂ ನಡೀತದೆ. ಬಟ್ ಅದರ ನಂತರ ಮಾಡಿರೋ ಪೊಗರು, ಮಾರ್ಟಿನ್ ಈ ಥರ ಮೂವಿ ಮಾಡ್ಬೇಕ್ರಿ. ಆ್ಯಕ್ಷನ್ ಮತ್ತು ಲವ್ ಸ್ಟೋರಿ ಕಂಟೆಂಟ್ ಇಟ್ಕೊಂಡು ಮಾಡಿದ್ರೆ ಭಾರಿ ಆತ ರೀ. ಈಗ ಭೀ ಅವ್ರು ಹಿಟ್ ಆತಾರ. ಅವ್ರ ಫ್ಯಾನ್ ಬೇಸ್ ಆ ಥರ ಅದ ರೀ. ಅವ್ರು ಮಾಡಿರೋ ಮೂರೇ ಮೂವಿಗೆ ಫ್ಯಾನ್ ಬೇಸ್ ದೊಡ್ಡದಾಗಿತ್ತು ರೀ. ಆ ಥರ ಆ್ಯಕ್ಟಿಂಗ್ ಅದ ಅವ್ರ ಬಳಿ. ಆದಷ್ಟು ಒಳ್ಳೆ ಸಿನಿಮಾ ಬರಲಿ. ಆಲ್ ದ ಬೆಸ್ಟ್ ಧ್ರುವ ಸರ್. ಯಾರೆಲ್ಲ KD ಮೂವಿ ಕಾಯ್ತಿದ್ದೀರ ಅವ್ರು ತಪ್ಪದೇ ಕಮೆಂಟ್ ಮಾಡಿ ಹೇಳಿ.